ಎಸ್ ಚುನಾವಣಾ ಪ್ರಚಾರದ ಹಿನ್ನೆಲೆ ಮಂಗಳೂರು ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಕಾಂಗ್ರೆಸ್ ಒಂದು ತುಘಲಕ್ ಕಂಪನಿ, ದೇಶ ಒಡೆದವರಿಗೆ ಟಿಕೆಟ್ ನೀಡುವಂತಹ ಕಾಂಗ್ರೆಸ್ ಪಕ್ಷ ದೇಶ ವಿರೋಧಿ ಪಕ್ಷ ಎನ್ನುವಂತಹದ್ದು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಸಿಡಿಮಿಡಿಗೊಂಡಿದ್ದಾರೆ. ಚುನಾವಣಾ ಪ್ರಚಾರದ ಹಿನ್ನೆಲೆ ಮಂಗಳೂರು ಭೇಟಿ ಮಾಡಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿ. ಆ ವೇಳೆ ಕೈಪಾಳ್ಯದ ವಿರುದ್ಧ ಗುಡುಗಿದ್ದಾರೆ. ದೇಶ ಒಡೆಯುವ ವ್ಯಕ್ತಿತ್ವಕ್ಕೆ ಟಿಕೆಟ್ ಕೊಡಲಾಗ್ತಾ ಇದೆ ಮತ್ತು ಕಾಂಗ್ರೆಸ್ ಒಂದು ತುಘಲಕ್ ಕಂಪನಿ ಇದ್ದ ಹಾಗೆ, ಅದೊಂದು ತುಕುಡೆ ಗ್ಯಾಂಗ್ ಎಂದು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಗಿ ಮಾತನಾಡಿದರು. ಆ ವೇಳೆ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಗೆ ಪಾಠ ಕಲಿಸಲಿದ್ದಾರೆ, ಕೈಪಡೆ ನಿರೀಕ್ಷೆ ಮಾಡಿರದಷ್ಟು ಸ್ಥಾನವನ್ನು ನಾವು ಗೆಲ್ಲಲಿದ್ದೇವೆ ಎಂದು ಕೈ ವಿರುದ್ಧ ಕೆಂಡಾಮಂಡರಾಗಿ ಮಾತನಾಡಿದರು. ಇದು ಚುನಾವಣಾ ಪ್ರಚಾರದ ಹಿನ್ನೆಲೆ ಮಂಗಳೂರು ಭೇಟಿ ಸಂದರ್ಭ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಂತಹ ಪ್ರಧಾನಿ ಮೋದಿ ಕೈಪಾಳ್ಯದ ವಿರುದ್ಧ ಗುಡುಗಿದ್ದಾರೆ. ದೇಶ ಒಡೆಯುವಂತಹ ಕಾರಣ ಅಲ್ಲಿ ಸಂಸದ ಡಿ.ಕೆ. ಸುರೇಶ್ ಅವರ ಮಾತನ್ನು ಉಲ್ಲೇಖ ಮಾಡಿಕೊಂಡು ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ದೇಶ ಒಡೆಯುವ ವ್ಯಕ್ತಿತ್ವಕ್ಕೆ ಟಿಕೆಟ್ ಕೊಡಲಾಗ್ತಾ ಇದೆ ಅಂತ ಹೇಳಿದ್ರೆ ದೇಶ ವಿಭಜನೆ ಆಗುವಂಥ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಈ ಹಿಂದೆ ಸಂಸದ ಡಿ.ಕೆ. ಸುರೇಶ್, ಆ ಹೇಳಿಕೆಯ ಆಧಾರದ ಅಥವಾ ಆ ಹೇಳಿಕೆಯನ್ನು ಮುಂದೆ ಇಟ್ಕೊಂಡು ಈ ಹೇಳಿಕೆ ಕೊಟ್ಟಿರ್ತಕ್ಕಂತಹದ್ದು. ದೇಶ ಒಡೆಯುವ ವ್ಯಕ್ತಿತ್ವಕ್ಕೆ ಟಿಕೆಟ್ ಕೊಡಲಾಗ್ತಾ ಇದೆ ಮತ್ತು ಒಂದು ಕಾಂಗ್ರೆಸ್ ತುಘಲಕ್ ಕಂಪನಿ, ಅದೊಂದು ತುಕುಡೆ ಗ್ಯಾಂಗ್ ಇದ್ದ ಹಾಗೆ ಕಾಂಗ್ರೆಸ್ಸನ್ನು ಬಹಳಷ್ಟು ವ್ಯಂಗ್ಯವಾಗಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಈ ವೇಳೆ ಅಲ್ಲಿ ಸಾಕಷ್ಟು ಬಿಜೆಪಿ ನಾಯಕರುಗಳು ಕೂಡ ಇದ್ದರು. ಒಟ್ಟಾರೆ ಚುನಾವಣಾ ಪ್ರಚಾರದ ಹಿನ್ನೆಲೆ ಮಂಗಳೂರು ಭೇಟಿ ಸಂದರ್ಭ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಸಾಕಷ್ಟು ಜನಸ್ತೋಮದ ಸಾನ್ನಿಧ್ಯದಲ್ಲಿ ಪ್ರಧಾನಿ ಈ ಥರ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶ ಒಡೆಯುವಂತಹ ವ್ಯಕ್ತಿತ್ವಕ್ಕೆ ಕರೆದು ಟಿಕೆಟ್ ಕೊಡುತ್ತೆ, ಅಂತಹ ವ್ಯಕ್ತಿಗಳನ್ನು ಕಾಂಗ್ರೆಸ್ ಬೆಳೆಸುತ್ತೆ, ಅದೊಂದು ತುಕುಡೆ ಗ್ಯಾಂಗ್ ಎಂದು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಇನ್ನು ಈ ಬಾರಿ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಎಡವಿದಂತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನ ಎಡವೋದಿಲ್ಲ, ಸೊ ಈ ಬಾರಿ ತಕ್ಕ ಪಾಠವನ್ನು ಕಲಿಸಲಿಕ್ಕಿದ್ದಾರೆ ಎನ್ನುವಂತಹದನ್ನು ಕೂಡ ಅದೇ ಸಂದರ್ಭದಲ್ಲಿ ಮಾತನಾಡಿದರು. ಕೈಪಡೆ ನಿರೀಕ್ಷೆ ಮಾಡಿರದಷ್ಟು ಸ್ಥಾನವನ್ನು ಬಿಜೆಪಿ ಗೆಲ್ಲಲಿಕ್ಕಿದೆ ಎಂದು ಕೈ ವಿರುದ್ಧ ಕೆಂಡ ಕಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದು ಚುನಾವಣಾ ಪ್ರಚಾರದ ಹಿನ್ನೆಲೆ ಮಂಗಳೂರು ಭೇಟಿ ಸಂದರ್ಭ ಮಾತನಾಡಿದಂತಹ ಮಾತು.